ನಮಸ್ಕಾರ ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಪಂಜಾಬ್ ಹಾಗೆ ಬೆಂಗಳೂರು ನಡುವಿನ ಪಂದ್ಯಕ್ಕೆ ಇದೀಗ ವರುಣ ದೇವ ಅಡ್ಡಿಯಾಗಿದ್ದಾರೆ. ಆಟಗಾರರು ಮೈದಾನಕ್ಕೆ ಇಳಿಯೋ ಮೊದಲೇ ಪಂದ್ಯ ಸ್ಟಾಪ್ ಆಗಿರುವಂಥದ್ದು. ಸ್ನೇಹಿತರೆ, ಚಿನ್ನಸ್ವಾಮಿ ಮೈದಾನದ ಸುತ್ತ ಏನಾಗ್ತಾ ಇದೆ, ಪಂದ್ಯ ನಡೆಯೋದಿಲ್ವಾ ಅಥವಾ ಓವರ್ ಕಟ್ ಯಾವ ರೀತಿಯಾಗಿ ಇರುತ್ತೆ, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಪಂಜಾಬ್ ಕಿಂಗ್ಸ್ ಹಾಗೆ ರಾಯಲ್ ಚಾಲೆಂಜರ್ಸ್ ನಡುವಿನ ಪಂದ್ಯದ ಆರಂಭದಲ್ಲೇ ಮಳೆ ಬರ್ತಿದ್ದರಿಂದ ಟಾಸ್ ಅನ್ನ ತಡ ಮಾಡಲಾಗಿದೆ. ಸ್ನೇಹಿತರೆ, ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈಗ RCB ಹಾಗೆ ಪಂಜಾಬ್ ನಡುವೆ 34ನೇ IPL ಪಂದ್ಯ ನಡೀಬೇಕಿತ್ತು. ಆದರೆ ಪಂದ್ಯದ ಆರಂಭದಲ್ಲೇ ವರುಣರಾಯ ಎಂಟ್ರಿ ಆಗಿದ್ರಿಂದ ಇನ್ನೂ ಕೂಡ ಟಾಸ್ ನಡೆದಿಲ್ಲ. ಸ್ನೇಹಿತರೆ, ಸೊ ಆಟಗಾರರು ಮೈದಾನಕ್ಕೆ ಇಳಿಯೋ ಮೊದಲೇ ಮಳೆ ಬರ್ತಿರೋದ್ರಿಂದ ಪಂದ್ಯವನ್ನ ಸದ್ಯಕ್ಕೆ ನಿಲ್ಲಿಸಲಾಗಿದೆ. ಹೌದು, RCB ಹಾಗೆ ಪಂಜಾಬ್ ನಡುವಿನ ಪಂದ್ಯ ಈಗಾಗಲೇ ನಡಿಬೇಕಿತ್ತು, ಶುರುವಾಗಬೇಕಿತ್ತು. ಆದರೆ ಚಿನ್ನಸ್ವಾಮಿ ಮೈದಾನ ಸೇರಿದಂತೆ ಸುತ್ತಲೂ ಭಾರೀ ಮಳೆ ಆಗ್ತಿರೋ ಕಾರಣ ಪಂದ್ಯ ಆರಂಭಕ್ಕೂ ಮೊದಲೇ ವಿಘ್ನ ಉಂಟಾಗಿದೆ. ಹೀಗಾಗಿ 10 ನಿಮಿಷದ ಬಳಿಕ ಟಾಸ್ ಹಾಕಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು 10 ನಿಮಿಷ ಹೋಗಿ 20 ನಿಮಿಷ ಆಯಿತು. ಆದರೆ ಇದುವರೆಗೂ ಕೂಡ ಟಾಸ್ ಆಗಿಲ್ಲ. ಇನ್ನು ಜೋರಾಗಿ ಮಳೆ ಬರ್ತಿರೋ ಕಾರಣ ಚಿನ್ನಸ್ವಾಮಿ ಮೈದಾನದ ಪಿಚ್ಚನ್ನು ಕೂಡ ಅದನ್ನು ಕಂಪ್ಲೀಟ್ ಅಂದರೆ ದೊಡ್ಡ ದೊಡ್ಡ ಕವರ್ಗಳಿಂದ ಮುಚ್ಚಲಾಗಿದೆ. ಸೊ ಒಂದು ಶೀಟ್ಗಳನ್ನು ಹಾಕೋದಾಗಿರ್ಬೋದು, ಇವೆಲ್ಲದರಿಂದ ಮಾಡಿದ್ದಾರೆ. ಪಿಚ್ ಸಮಸ್ಯೆ ಕೂಡ ಈ ಬಾರಿ ಪಕ್ಕ ಆಗುತ್ತೆ. ಸೊ ಚಿನ್ನಸ್ವಾಮಿ ಸ್ಟೇಡಿಯಂನ ಸಿಬ್ಬಂದಿ ಸೇರಿ ಪಿಚ್ಗೆ ನೀರು ತಾಗದಂತೆ ರಕ್ಷಣೆ ಮಾಡ್ತಾ ಇದ್ದಾರಂತೆ. ಸೊ ಮಳೆ ಬರ್ತಿರೋದ್ರಿಂದ ಟಾಸನ್ನು ತಡವಾಗಿ ಹಾಕಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಅಷ್ಟೇ ಅಲ್ಲ, ಈಗ ಓವರ್ಗಳ ಆಟ ಕಟ್ ಆಗುತ್ತಾ ಅನ್ನುವಂಥದ್ದು ಕೂಡ ಇರುತ್ತೆ. ಸ್ನೇಹಿತರೆ, ಯಾಕಂತಂದರೆ ಪಂದ್ಯಕ್ಕೆ ಮಳೆ ಅಡ್ಡಿಯಾಗಿರೋದ್ರಿಂದ ಸೊ ಬೆಂಗಳೂರಿನಲ್ಲಿ ರಾತ್ರಿ 2 ಗಂಟೆಯಿಂದ 3 ಗಂಟೆಗಳ ಕಾಲ ಮಳೆ ಆಗ್ತಾ ಇದೆ. ಆದ್ದರಿಂದ ಪಂದ್ಯ ಕಡಿಮೆ ಓವರ್ಗಳೊಂದಿಗೆ ನಡೆಯುವಂಥ ನಿರೀಕ್ಷೆ ಇದೆ. ಸ್ನೇಹಿತರೆ, ಇನ್ನೂ ತುಂತುರು ಮಳೆ ಆಗ್ತಾ ಇದ್ದು BCCI ಅಧಿಕಾರಿಗಳು ಯಾವುದೇ ಛತ್ರಿ ಅಥವಾ ಜಾಕೆಟ್ಗಳಿಲ್ಲದೆ ಬೌಂಡ್ರಿಯ ಬಳಿ ಕಾಯ್ತಾ ಕೂತಿದ್ದಾರೆ. ಸೊ 5 ಓವರ್ಗಳ ಪಂದ್ಯಕ್ಕಾಗಿ ರಾತ್ರಿ ಸುಮಾರು ಅಂದರೆ 5 ಓವರ್ಗಳು ಮಾತ್ರ ನಡೆಯುತ್ತಾ ಅನ್ನುವಂಥದ್ದು ಕೂಡ ಈಗ ಇರುವಂಥದ್ದು. ಸ್ನೇಹಿತರೆ, ಸೊ ಹಾಗಾಗಿ 7:30ಗೆ ಪಂದ್ಯ ಶುರುವಾಗಬೇಕಿತ್ತು, ಇನ್ನೂ ಕೂಡ ಶುರುವಾಗಿಲ್ಲ. ಸೊ ಇವತ್ತಿನ ಈ ಒಂದು ಮ್ಯಾಚ್ ಸ್ಟಾಪ್ ಆಗುತ್ತೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ರೆ, ಇನ್ನೊಂದಷ್ಟು ಜನ ಇಲ್ಲ, ಓವರ್ಗಳು ಕಟ್ ಆಗಬಹುದು, ಸೊ ಅಲ್ಲಿಗೆ ಕಡಿವಾಣ ಹಾಕಬಹುದು, ಬೇಗ ಒಂದು ಮ್ಯಾಚನ್ನು ಮುಗಿಸಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? ಇವತ್ತು ಒಂದು ಮ್ಯಾಚ್ ನಡೆಯುತ್ತಾ ಅಥವಾ ಎಷ್ಟು ಓವರ್ಗಳಲ್ಲಿ ಮುಗಿಸಬಹುದು? ನಿಮ್ಮ ಅಭಿಪ್ರಾಯ ಏನು? ಪಂಜಾಬ್ ಗೆಲ್ತಾರಾ ಅಥವಾ RCB ಗೆಲ್ಲುತ್ತಾ? ತವರಿನಲ್ಲಿ RCBಗೆ ಸೋಲ ಗೆಲುವ? ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.